ಯಾಕೆ ಅಂತಂದರೆ, ದೇವರಿಗೋಸ್ಕರ ನಾವು ಪುಷ್ಪವನ್ನು ತರಬೇಕಾದರೆ ಅನೇಕ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಆ ಹನುಮಂತ ಆ ಎಲ್ಲ ನಿಯಮಗಳನ್ನು ಕೂಡ ಪರಿಪಾಲನೆ ಮಾಡಿ ರಾಮನ ಪೂಜನೆಗೋಸ್ಕರ ಆ ಹೂವನ್ನು ತರ್ತಾ ಇದ್ದ. ಈ ಎಲ್ಲ ನಿಯಮಗಳನ್ನು ಆ ಪರಿಪಾಲನೆ ಮಾಡ್ತಾ ಆ ರಾಮಚಂದ್ರನ ಪೂಜೆಗೆ ಹನುಮಂತ ದೇವರು ಪುಷ್ಪ ತರುವಂತಹ ಸೇವೆಯನ್ನು ಮಾಡಿದ್ದಾರೆ. ದ್ವಾಭ್ಯಾಂ ಕರಾಭ್ಯಾಂ, ಹೀಗೆ ಎರಡು ಕೈಯಿಂದ ಪುಷ್ಪವನ್ನು ತರತಕ್ಕಂತಹದ್ದು ಹನುಮಂತ ದೇವರಿಗೆ ಕಷ್ಟವಾಯಿತು. ಆದರೆ ಒಂದು ಕೈಯಿಂದ ಗಂಧಮಾದನ ಪರ್ವತವನ್ನು ತರತಕ್ಕಂಥ ಹನುಮಂತ ದೇವರಿಗೆ ಏನೂ ಶ್ರಮ ಆಗಲಿಲ್ಲ ಎಂಬುದಾಗಿ ವರ್ಣನೆ ಮಾಡುವ ಮೂಲಕ ನಾವು ಆ ಪೂಜೆಗೋಸ್ಕರ ಹೂವು, ಪುಷ್ಪ, ತುಳಸಿ ಇವುಗಳನ್ನು ತರಬೇಕಾದರೆ ಎಷ್ಟು ಆ ನಿಷ್ಠೆಯಿಂದ ತರಬೇಕು, ಅದರಲ್ಲಿ ನಾವು ಜಾಗೃತಿಯನ್ನು ವಹಿಸಬೇಕು ಎಂಬತಕ್ಕಂಥದ್ದನ್ನ ಈ ಮೂಲಕ ಹನುಮಂತ ದೇವರ ಚರಿತ್ರೆಯಿಂದ ನಾವು ತಿಳಿಯಬಹುದು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಹನುಮಂತ ದೇವರು ರಾವಣನಿಗೆ ಅವನು ಮಾಡಿದ ಸೀತೆಗೆ ದುಃಖ ಕೊಡುವಂತಹ ವ್ಯಾಪಾರ, ಆ ಸೀತೆಯನ್ನು ಕಾಡಿದ್ರಿಂದ, ಅವಳಿಗೆ ದುಃಖವನ್ನು ಕೊಟ್ಟಿದ್ದರಿಂದ ಹನುಮಂತ ತನ್ನ ಮುಷ್ಟಿಯಿಂದ ರಾವಣನ ಎದೆಗೆ ಗುದ್ದಿದ್ದಾನೆ ಎಂಬುದಾಗಿ ಹಿಂದೆ ನಾವು ಮನನ ಮಾಡಿದ್ದೆವು. ಮುಂದೆ ನಾರಾಯಣ ಪಂಡಿತಾಚಾರ್ಯರು ಹನುಮಂತ ಮಾಡಿದ ರಾಮನ ಸೇವೆಯ ಬಗ್ಗೆ ವಿವರಣೆಯನ್ನು ನೀಡುತ್ತಾ ಇದ್ದಾರೆ. ಜಾಜ್ವಲ್ಯಮಾನೋ ಜ್ವಲರಾಘವಾಗ್ನೋ ಚಕ್ರೇಶ ಸುಗ್ರೀವ ಸಯಾಯುಜುಕೆ ಆಧ್ವರ್ಯವಂ ಯುದ್ಧಮುಖೇ ಪ್ರತಿಪ್ರಷ್ಟಾತ್ರ ಸುಮಿತ್ರ ತನಯೇನ ಸಾಕಂ. ಹನುಮಂತ ರಾಮನ ಸೇವೆಯನ್ನು, ಅವನು ಮಾಡಿದ ರಾಕ್ಷಸರ ಸಂಹಾರ ರೂಪವಾಗಿರ್ತಕ್ಕಂತಹ ಕಾರ್ಯವನ್ನು ಯಜ್ಞ ರೂಪದಲ್ಲಿ ಅನುಸಂಧಾನ ಮಾಡಿದ್ದಾನೆ ಎಂಬುದಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ಸೀತೆಯ ಅಪಹಾರವನ್ನು ಮಾಡಿದ್ದರಿಂದಾಗಿ ರಾವಣನ ಮೇಲೆ ರಾಮನಿಗೆ ಕೋಪ ಎಂಬತಕ್ಕಂಥದ್ದು ಬಂದಿದೆ. ಆ ರಾಮ ಎಂಬತಕ್ಕಂಥವನೇ ಅಗ್ನಿ ಅಂತ. ಹೋಮ ಯಜ್ಞ ಮಾಡಬೇಕು ಅಂತಾದರೆ ಅಗ್ನಿ ಬೇಕು. ಆ ಅಗ್ನಿ ಯಾವುದು ಅಂತಂದರೆ ಜಾಜ್ವಲ್ಯಮಾನೋ ಜ್ವಲರಾಘವಾಗ್ನೌ ಅಂತ. ಸೀತೆಯ ಅಪಹಾರ ಮಾಡಿದ ಆ ರಾವಣನ ವ್ಯಾಪಾರದಿಂದ ಕುಪಿತನಾಗಿರ್ತಕ್ಕಂಥವನು ರಾಮಚಂದ್ರ. ಅದರಿಂದ ಕೋಪ ಎಂಬತಕ್ಕಂತಹ ಮಾನಸಿಕವಾಗಿರ್ತಕ್ಕಂತಹ ಆ ಒಂದು ವಿಕಾರದ ನಟನೆಯನ್ನು ರಾಮ ಮಾಡಿದ್ದಾನೆ. ಲೋಕದಲ್ಲಿ ಕೋಪ ಎಂಬತಕ್ಕಂಥದ್ದನ್ನು ಅಗ್ನಿಗೆ ಹೋಲಿಸ್ತಾ ಇದ್ದಾರೆ. ಅದರಿಂದ ಆ ರಾಮಚಂದ್ರನ ಸ್ವರೂಪವನ್ನು ಅಗ್ನಿಗೆ ಪ್ರತಿನಿಧಿಯನ್ನಾಗಿಟ್ಟುಕೊಂಡು ಆ ರಾಮಚಂದ್ರ ಎಂಬತಕ್ಕಂತಹ ಅಗ್ನಿಯಲ್ಲಿ ಅಧ್ವರ್ಯುವಿನ ಕೆಲಸವನ್ನು ಹನುಮಂತ ಮಾಡಿದ್ದಾನೆ ಅಂತ. ಯಜ್ಞದಲ್ಲಿ ಉದ್ಗಾತೃ, ಹೋತೃ, ಅಧ್ವರ್ಯು ಎಂಬುದಾಗಿ ಯಜ್ಞವನ್ನು ಮಾಡತಕ್ಕಂತಹ ವ್ಯಕ್ತಿಗಳಿರ್ತಾರೆ. ಅದರಲ್ಲಿ ಅಧ್ವರ್ಯು ಎಂಬತಕ್ಕಂತಹ ವ್ಯಕ್ತಿಯ ಕೆಲಸ ಆಹುತಿಯನ್ನು ಕೊಡ್ತಕ್ಕಂಥದ್ದು. ಈ ರಾಮನ ಸೇವಾರೂಪದ ಕಾರ್ಯವನ್ನು ಏನು ಹನುಮಂತ ಮಾಡ್ತಾ ಇದ್ದಾನೆ, ಈ ಸೇವಾರೂಪವಾಗಿರ್ತಕ್ಕಂತಹ ಕಾರ್ಯವನ್ನು ಯಜ್ಞ ರೂಪದಲ್ಲಿ ಅನುಸಂಧಾನ ಮಾಡ್ತಾ ಇದ್ದಾನೆ. ಈ ಯಜ್ಞ ಯಾವುದದು? ಯುದ್ಧಮಖೇ ಅಂತ. ಯುದ್ಧ ಎಂಬತಕ್ಕಂಥದ್ದೇ ಯಜ್ಞ. ಆ ಯುದ್ಧ ಎಂಬುವಂತಹ ಯಜ್ಞದಲ್ಲಿ ಅಧ್ವರ್ಯುವಿನ ಕೆಲಸವನ್ನು ಹನುಮಂತ ಮಾಡ್ತಾ ಇದ್ದಾನೆ ಅಂತ. ಅದರಲ್ಲಿ ಯಜ್ಞ ಅಂತ ಆಗಬೇಕಾದ್ರೆ ಒಬ್ಬ ಯಜಮಾನ ಬೇಕು. ಯಾರು ಯಜಮಾನ ಅಂತಂದರೆ ಸುಗ್ರೀವ ಯಜಮಾನನಾಗಿದ್ದಾನೆ. ಸೀತಾನ್ವೇಷಣ ನಡೆದ ಮೇಲೆ ಲಂಕಾಪಟ್ಟಣದಲ್ಲಿ ಯುದ್ಧ ಎಂಬತಕ್ಕಂಥದ್ದು ನಡೆಯಬೇಕಾಗಿದೆ. ಆ ಯುದ್ಧದ ಮುಂದಾಳುತ್ವವನ್ನು ಸುಗ್ರೀವ ವಹಿಸಿಕೊಂಡಿದ್ದಾನೆ. ಆದ್ದರಿಂದಾಗಿ ಆ ಸುಗ್ರೀವನನ್ನು ಯಜಮಾನ ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ. ಹಾಗೆ ಆ ಯಜ್ಞದಲ್ಲಿ ಸಹಾಯವನ್ನು ಮಾಡತಕ್ಕಂತಹ ವ್ಯಕ್ತಿಯನ್ನು ಪ್ರತಿಪ್ರಸ್ಥಾತ್ರ ಎಂಬುದಾಗಿ ಕರೀತಾರೆ. ಇಲ್ಲಿ ಈ ಯಜ್ಞ ಯುದ್ಧ ರೂಪವಾಗಿರ್ತಕ್ಕಂತಹ ಯಜ್ಞದಲ್ಲಿ ಲಕ್ಷ್ಮಣ ಅವನು ಪ್ರತಿಪ್ರಸ್ಥಾತ್ರ ಎಂಬತಕ್ಕಂತಹ
ಯಜ್ಞದ ಕೆಲಸ ಮಾಡತಕ್ಕಂತಹ ವ್ಯಕ್ತಿಯ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ಆ ಯಜ್ಞದಲ್ಲಿ ಯಜಮಾನ ಸುಗ್ರೀವ, ಪ್ರತಿಪ್ರಸ್ಥಾತ್ರಿ ಎಂಬತಕ್ಕಂತಹ ಯಜ್ಞದ ಕಾರ್ಯವನ್ನು ಮಾಡತಕ್ಕಂತಹ ವ್ಯಕ್ತಿ ಲಕ್ಷ್ಮಣ, ರಾಮಚಂದ್ರನೇ ಅಗ್ನಿ. ಈ ಅಗ್ನಿಯಲ್ಲಿ ಮುಖ್ಯವಾಗಿ ಆಹುತಿಯನ್ನು ಕೊಡ್ತಕ್ಕಂಥದ್ದು ಅಧ್ವರ್ಯುವಿನ ಕೆಲಸ. ಅದನ್ನು ಹನುಮಂತ ಮಾಡಿದ್ದಾನೆ ಎಂಬುದಾಗಿ ಆ ಹನುಮಂತ ರಾವಣನ ಸೈನ್ಯವನ್ನು ನಿಗ್ರಹ ಮಾಡತಕ್ಕಂತಹ ಏನು ವ್ಯಾಪಾರ ಇದೆ, ಯುದ್ಧ ಇದೆ, ಇದನ್ನು ಕೂಡ ಯಜ್ಞ ಎಂಬುದಾಗಿ ಭಾವಿಸಿ ಮಾಡಿದ್ದಾನೆ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಯಜ್ಞ ಮಾಡಿದ್ರೆ ಯುದ್ಧ ಆಗುತ್ತೆ. ಅವರ ಮನಸ್ಸಿನಲ್ಲಿ ಅನೇಕ ವಿಧವಾಗಿರತಕ್ಕಂತಹ ಭಾವನೆಗಳಲ್ಲಿ, ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಬಂದಾಗ ಕಲಹ, ಕೋಲಾಹಲ, ಜಗಳ ಎಲ್ಲ ಆಗ್ತಕ್ಕಂಥದ್ದು. ಹಾಗಾದರೆ ಮನೆಯಲ್ಲಿ ಯುದ್ಧ ಆಗುತ್ತೆ ಅಂದರೆ ಅದು ಮನೆಯಲ್ಲಿ ಯಜ್ಞ ಆಗುತ್ತೆ ಅಂದರೆ ತನ್ನಿಮಿತ್ತ ಯುದ್ಧ ಆಗಬಹುದು. ಆದರೆ ಆ ಹನುಮಂತ ಯುದ್ಧವನ್ನೇ ಯಜ್ಞ ರೂಪದಲ್ಲಿ ಮಾಡಿದ್ದಾನೆ ಎಂಬುದಾಗಿ ಆ ಹನುಮಂತನ ಒಂದೊಂದು ಕಾರ್ಯದಲ್ಲೂ ಕೂಡ ಆ ಭಗವಂತನ ಚಿಂತನೆ ಯಾವ ರೀತಿಯಲ್ಲಿ ಇತ್ತು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಹಾಗೆ ಹನುಮಂತ ರಾಮನ ಸೇವೆಯನ್ನು ಮಾಡಿದ, ಇನ್ನೊಂದು ರೀತಿಯಲ್ಲಿ ವಿಶಿಷ್ಟವಾದ ಸೇವೆಯನ್ನು ಮಾಡಿದ್ದಾನೆ ಎಂಬುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶಯಮಸ್ಯ ನಾಭೂತ್. ಶ್ರೀರಾಮಚಂದ್ರ ಈ ಮಾನವರಾಗಿ ಹುಟ್ಟಿದಂತಹ ವ್ಯಕ್ತಿಗಳು ಪ್ರತಿ ದಿವಸ ದೇವರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಸ್ವತಃ ತಾನೇ ಪುರುಷೋತ್ತಮ ಸರ್ವೋತ್ತಮನಾದ ದೇವತೆಯಾಗಿದ್ದರೂ ಕೂಡ ರಾಮನೂ ಪೂಜೆಯನ್ನು ಮಾಡ್ತಾ ಇದ್ದಂತೆ. ಯದ್ಯದಾಚರ್ಯತ ಶ್ರೇಷ್ಠ ತತ್ತದೇವೇತರೋ ಜನಃ. ದೊಡ್ಡವರು ಯಾವ ರೀತಿಯಲ್ಲಿ ನಡ್ಕೊಳ್ತಾರೋ ಅದರಂತೆ ಸಣ್ಣವರು ನೋಡಿ ಮಾಡುತ್ತಾರೆ. ರಾಮಚಂದ್ರ ಅವನೇ ಪೂಜೆಯನ್ನು ಮಾಡಲಿಲ್ಲ ಅಂತಂದರೆ ರಾಮನೇ ಮಾಡಿಲ್ಲ, ನಾವ್ಯಾಕೆ ಮಾಡಬೇಕು ಎಂಬುದಾಗಿ ಇತರರು ಭಗವದ್ ಆರಾಧನಾ, ಭಗವಂತನ ಪೂಜಾರೂಪವಾದ ಕಾರ್ಯವನ್ನು ಮಾಡದೇ ಇರಬಹುದು. ಆ ಉದ್ದೇಶದಿಂದ ಎಲ್ಲ ಮಾನವರಿಗೆ ಭಗವಂತನ ಪೂಜೆಯನ್ನು ಮಾಡಲೇಬೇಕು ಎಂಬತಕ್ಕಂತಹ ಸಂದೇಶವನ್ನು ಕೊಡಲಿಕ್ಕೋಸ್ಕರ ರಾಮಚಂದ್ರನೂ ಪೂಜೆ ಮಾಡ್ತಾ ಇದ್ದಂತೆ. ರಾಮಚಂದ್ರನು ಪೂಜೆ ಮಾಡುವಂತಹ ಕಾಲದಲ್ಲಿ ರಾಮನ ಪೂಜೆಗೆ ಹನುಮಂತ ದೇವರು ಹೂವನ್ನು ಬಿಡಿಸಿ ತರ್ತಾ ಇದ್ರಂತೆ. ಆ ಹನುಮಂತ ದೇವರಿಗೆ ರಾಮನ ಪೂಜೆಗೆ ಹೂವನ್ನು ತರಬೇಕಾದರೆ ತುಂಬ ಶ್ರಮ ಆಯ್ತಂತೆ. ಅದಕ್ಕೆ ಅವರು ಹೇಳ್ತಾರೆ, ಹಿಂದೆ ಆ ಹನುಮಂತ ದೇವರು ರಾವಣನ ಜೊತೆಯಲ್ಲಿ ಯುದ್ಧವಾದಾಗ ಆ ಇಂದ್ರಜಿತ್ ಮೋಹನಾಸ್ತ್ರವನ್ನು ಬಿಡ್ತಾನೆ. ಮೋಹನಾಸ್ತ್ರ ಬಿಟ್ಟಾಗ ಎಲ್ಲ ಕಪಿಗಳು ಮೂರ್ಛಿತರಾಗಿರ್ತಾರೆ. ಮೂರ್ಛಿತರಾದಂತಹ ಕಪಿಗಳನ್ನು ಪುನಃ ಎಚ್ಚರಗೊಳಿಸಬೇಕು ಎಂಬುದಾಗಿ ಜಾಂಬವಂತ ಒಂದು ಉಪಾಯವನ್ನು ಹೇಳ್ತಾನೆ. ಗಂಧಮಾದನ ಪರ್ವತದಲ್ಲಿ ಮೃತ ಸಂಜೀವಿನಿ ಎಂಬತಕ್ಕಂತಹ ಒಂದು ಔಷಧಿ ಇದೆ. ಅದರ ಗಾಳಿಯ ಸ್ಪರ್ಶ ಈ ಕಪಿಗಳಿಗಾದಾಗ ಆ ಕಪಿಗಳೆಲ್ಲ ಪುನಃ ಚೈತನ್ಯವನ್ನು ಪಡ್ಕೊಳ್ತಾರೆ ಅಂತ. ಆಗ ಹನುಮಂತ ಲಂಕಾಪಟ್ಟಣದಿಂದ ಆ ಗಂಧಮಾದನ ಪರ್ವತ ಇರತಕ್ಕಂಥ ಹಿಮಾಲಯ ತನಕ ಹಾರಿ ಅಲ್ಲಿಂದ ಒಂದು ಕೈಯಲ್ಲಿ ಏಕೇನ ದೋಷ್ಣ ನಯತೋ ಗಿರೀಂದ್ರಂ, ಒಂದು ಕೈಯಿಂದ ಆ ಗಂಧಮಾದನ ಪರ್ವತವನ್ನು ತಂದಿದ್ದಾನಂತೆ. ಒಂದು ಕೈಯಿಂದ ಗಂಧಮಾದನ ಪರ್ವತವನ್ನು ತರ್ತಾ ಇರಬೇಕಾದ್ರೆ ಹನುಮಂತನಿಗೆ ಹೆಚ್ಚು ಶ್ರಮ ಆಗಲಿಲ್ಲ. ಆದರೆ ಅತ್ಯಂತ ಮೃದುವಾಗಿರ್ತಕ್ಕಂತಹ ಪುಷ್ಪ, ಹೂವು, ಅದನ್ನು ಎರಡು ಕೈಯಿಂದ ತರಬೇಕಾದರೆ ಆ ಹನುಮಂತನಿಗೆ ತುಂಬ ಶ್ರಮ ಆಯಿತು ಎಂಬುದಾಗಿ ವರ್ಣನೆ ಮಾಡ್ತಾರೆ. ಯಾಕೆ ಅಂತಂದರೆ ದೇವರಿಗೋಸ್ಕರ ನಾವು ಪುಷ್ಪವನ್ನು ತರಬೇಕಾದರೆ ಅನೇಕ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಆ ಹನುಮಂತ ಆ ಎಲ್ಲ ನಿಯಮಗಳನ್ನು ಕೂಡ ಪರಿಪಾಲನೆ ಮಾಡಿ ರಾಮನ ಪೂಜನೆಗೋಸ್ಕರ ಆ ಹೂವನ್ನು ತರ್ತಾ ಇದ್ದ. ಆ ಹೂವನ್ನು ನಾವು ಗಿಡದಿಂದ ತೆಗೆಯುವಂತಹ ಕಾಲದಲ್ಲಿ ಅದರ ಗಂಧ, ಸುಗಂಧ, ಪರಿಮಳ ಅದು ನಾವು ಆಘ್ರಾಣಿಸಬಾರದು. ನಮ್ಮ ಮೂಗಿಗೆ ಪುಷ್ಪದ ಪರಿಮಳ ಎಂಬತಕ್ಕಂಥದ್ದು ಹೋಗಬಾರದು. ಹಾಗೆ ನಾವು ಪುಷ್ಪವನ್ನು ತೆಗೆಯುವಾಗ ನಮ್ಮ ಉಗುರು ಪುಷ್ಪಕ್ಕೆ ತಾಗಬಾರದು, ನಮ್ಮ ವಸ್ತ್ರ ಪುಷ್ಪಕ್ಕೆ ಸಂಪರ್ಕ ಆಗಬಾರದು. ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ನಿಯಮಗಳಿದೆ. ಈ ಎಲ್ಲ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಆ ರಾಮಚಂದ್ರನ ಪೂಜೆಗೆ ಹನುಮಂತ ದೇವರು ಪುಷ್ಪ ತರುವಂತಹ ಸೇವೆಯನ್ನು ಮಾಡಿದ್ದಾರೆ. ದ್ವಾಭ್ಯಾಂ ಕರಾಭ್ಯಾಂ, ಹೀಗೆ ಎರಡು ಕೈಯಿಂದ ಪುಷ್ಪವನ್ನು ತರತಕ್ಕಂತಹದ್ದು ಹನುಮಂತ ದೇವರಿಗೆ ಕಷ್ಟವಾಯಿತು. ಆದರೆ ಒಂದು ಕೈಯಿಂದ ಗಂಧಮಾದನ ಪರ್ವತವನ್ನು ತರತಕ್ಕಂಥ ಹನುಮಂತ ದೇವರಿಗೆ ಏನೂ ಶ್ರಮ ಆಗಲಿಲ್ಲ ಎಂಬುದಾಗಿ ವರ್ಣನೆ ಮಾಡುವ ಮೂಲಕ ನಾವು ಆ ಪೂಜೆಗೋಸ್ಕರ ಹೂವು, ಪುಷ್ಪ, ತುಳಸಿ ಇವುಗಳನ್ನು ತರಬೇಕಾದರೆ ಎಷ್ಟು ಆ ನಿಷ್ಠೆಯಿಂದ ತರಬೇಕು, ಅದರಲ್ಲಿ ನಾವು ಜಾಗೃತಿಯನ್ನು ವಹಿಸಬೇಕು ಎಂಬತಕ್ಕಂಥದ್ದನ್ನ
ಈ ಮೂಲಕ ಹನುಮಂತ ದೇವರ ಚರಿತ್ರೆಯಿಂದ ನಾವು ತಿಳಿಯಬಹುದು. ಹನುಮಂತ ದೇವರು ಅಷ್ಟು ಭಕ್ತಿಯಿಂದ ರಾಮಚಂದ್ರನ ಪೂಜೆಗೆ ಹೂವನ್ನು ತಂದು ಅರ್ಪಣೆ ಮಾಡಿದ್ದಾರೆ. ಹಾಗೆ ಆ ಹನುಮಂತ ದೇವರು ಮುಂದೆ ಲಂಕಾಪಟ್ಟಣದಲ್ಲಿ ರಾಮ ಮತ್ತು ರಾವಣರು ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನು ಮಾಡುತ್ತಾರೆ. ಅದರಲ್ಲಿ ಶ್ರೀರಾಮಚಂದ್ರ ರಾವಣನನ್ನು ಸಂಹಾರ ಮಾಡಿ ಅವನು ವಿಜಯಿ ಆಗ್ತಾನೆ. ಸದಾರಿತಾರಿಂ ಪರಮಂ ಪುಮಾಂಸಂ ಸಮನ್ವಯಾಸೀನ್ ನರದೇವ ಪತ್ನ್ಯಾ ಸಮನ್ವಯಾಸೀನ್ ನರದೇವ ಪುತ್ರ್ಯಾ ವನ್ಹಿ ಪ್ರವೇಶಾದಿ ಗತಾತ್ಮ್ಯ ಶುದ್ಧ ವಿರಾಜಿತಂ ಕಾಂಚನಮಾಲಯೇವ. ರಾಮಚಂದ್ರ ರಾವಣಾದಿ ಶತ್ರುಗಳನ್ನು ಸಂಹಾರ ಮಾಡಿದ್ದಾನೆ. ಆ ರಾಮಚಂದ್ರ ಶತ್ರುಗಳನ್ನು ಸಂಹಾರ ಮಾಡಿ ಸೀತಾದೇವಿಯನ್ನು ಪಡೆಯಬೇಕು. ಆದರೆ ಸೀತಾದೇವಿಯನ್ನು ರಾಮಚಂದ್ರ ಸ್ವೀಕಾರ ಮಾಡುವ ಮೊದಲು ಸೀತಾದೇವಿ ಪರಿಶುದ್ಧಳಾಗಿದ್ದಾಳೆ ಎಂಬುದಾಗಿ ರಾಮಚಂದ್ರನಿಗೆ ಗೊತ್ತಿದ್ರೂ ಕೂಡ ಜಗತ್ತಿನಲ್ಲಿರ್ತಕ್ಕಂತಹ ಜೀವಿಗಳಿಗೆ ಸೀತಾದೇವಿಯ ಪರಿಶುದ್ಧತೆಯನ್ನು ತೋರಿಸಬೇಕು ಎಂಬುದಾಗಿ ವನ್ಯಪ್ರವೇಶಾದಿ ಗತಾತ್ಮ್ಯ ಶುದ್ಧ ಆ ಸೀತಾದೇವಿಯನ್ನು ಅಗ್ನಿಯಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾನೆ. ಆ ಸೀತಾದೇವಿ ಅಗ್ನಿಯಲ್ಲಿ ಪ್ರವೇಶ ಮಾಡಿದಾಗ ಅವಳು ಪರಿಶುದ್ಧಳಾಗಿ ಪರಿಶುದ್ಧಳಾದ್ದರಿಂದ ಅಗ್ನಿಯಿಂದ ಪುನಃ ಮೇಲೆ ಬರ್ತಾ ಇದ್ದಾಳೆ. ಈ ಅಗ್ನಿ ಪ್ರವೇಶ ಮಾಡಿಸಿದ್ದು ಸೀತಾದೇವಿಯ ಪರಿಶುದ್ಧತೆಯನ್ನು ಪ್ರಕಟ ಮಾಡಲಿಕ್ಕೆ ಅಂತ ಒಂದು ಕಾರಣ. ಇನ್ನೊಂದು ಸೀತಾ ಆಕೃತಿ ಎಂಬತಕ್ಕಂತಹದ್ದು ರಾವಣನ ಅಶೋಕವನದಲ್ಲಿ ಇದ್ದದ್ದು. ಈಗ ಮೂಲ ಸೀತೆ ಎಂಬತಕ್ಕಂತಹದ್ದು ರಾಮನ ಹತ್ರಕ್ಕೆ ಬರಬೇಕು. ಅದರಿಂದ ಆ ಅಗ್ನಿಯನ್ನು ಪ್ರವೇಶ ಮಾಡಿಸುವಂತಹ ನಾಟಕವನ್ನು ಮಾಡಿ ಆ ಸೀತಾಕೃತಿಯನ್ನು ಆ ಇಂದ್ರನ ಬಳಿಗೆ ಕಳಿಸಿ ಆ ಕೈಲಾಸ ಪರ್ವತದಲ್ಲಿ ಇದ್ದಂತಹ ಸೀತಾದೇವಿಯನ್ನು ರುದ್ರದೇವರಿಂದ ಪೂಜಿತಳಾಗಿರ್ತಕ್ಕಂತಹ ಸೀತಾದೇವಿಯನ್ನು ಪುನಃ ಅಗ್ನಿಯಿಂದ ಮೇಲೆ ಬರುವಂತೆ ರಾಮಚಂದ್ರ ಇಂತಹ ನಾಟಕವನ್ನು ಮಾಡಿದ್ದಾನೆ. ಅಂತಹ ಪರಿಶುದ್ಧಳಾಗಿರ್ತಕ್ಕಂತಹ ಸೀತಾದೇವಿಯ ಜೊತೆಯಲ್ಲಿ ರಾಮಚಂದ್ರ ಅಯೋಧ್ಯ ಪಟ್ಟಣಕ್ಕೆ ತೆರಳುತ್ತಾ ಇದ್ದಾನೆ. ಆ ಹನುಮಂತ ದೇವರು ಕೂಡ ರಾಮನ ಜೊತೆಯಲ್ಲಿ ಅಯೋಧ್ಯ ಪಟ್ಟಣಕ್ಕೆ ತೆರಳುತ್ತಾ ಇದ್ದಾರೆ ಎಂಬುದಾಗಿ ಆ ಹನುಮಂತ ದೇವರ ಚರಿತ್ರೆಯನ್ನು ವರ್ಣನೆ ಮಾಡಿದ್ದಾರೆ.